ಹಾಯ್ ಹಲೋ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ಮಿಸ್ಟರ್ ಆ್ಯಂಡ್ ಮಿಸಸ್ ಮಧು ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ನೋಡ್ರಿ, ಇದೆ ಸಕಲೇಶ್ಪುರದ ಒಂದು ಮುಖ್ಯ ರಸ್ತೆ. ಇಲ್ಲಿಂದ ಹಾಗೆ ಬಂದರೆ ಬೆಳಿಗ್ಗೆ 8 ಗಂಟೆಗೆ ಓಪನ್ನು. ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಂಜ್ರಾಬಾದ್ ಕೋಟೆಗೆ. ಮಂಜ್ರಾಬಾದ್ ಫೋರ್ಟು ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗಬೇಕು. ಈಗ ರೋಡ್ ಈ ಥರ ಇದೆ. ಮೇಲೆ 988 ಮೆಟ್ಲುಗಳಿದಾವಂತೆ. ನೋಡ್ರಿ, ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ಒಂದು ಗೆಸ್ಟ್ ಇದ್ದಾರೆ. ಕಪ್ಪು ಬಿಳಿ ಮಿಶ್ರಿತವಾದ ಒಂದು ಶ್ವಾನ ಇದೆ. ಓಹೋ, ಇದು ದಾರಿ ತೋರಿಸ್ತಾ ಇದೆ ಅನ್ಸುತ್ತೆ. ಶಾರ್ಟ್ ಕಟ್ಟಲ್ಲಿ ಹಿಂಗೆ ಹೋಗ್ಬೋದು ಅಂತ. ಬಟ್ ನಮ್ಮ ಶಾರ್ಟ್ ಕಟ್ ಬೇಡ, ಮೇನ್ ರೋಡಲ್ಲೇ ಹೋಗೋಣ. ನೋಡ್ರಿ, ಹೀಗೆ ಬಂದರೆ ಇಲ್ಲಿ ಟರ್ನ್ ಆಗಬೇಕು. ಇಲ್ಲಿಂದ ಮೆಟ್ಲುಗಳಂತೂ ಸಿಕ್ಕಾಪಟ್ಟೆ ಇದೆ. ಇನ್ನೂ ಯಾರೂ ಬಂದಿಲ್ಲ ಅನ್ಸುತ್ತೆ. ನಾನೇ ಫಸ್ಟು ಅನ್ಸುತ್ತೆ. ರೈಟ್ ಲೆಗ್ ಇಟ್ಟೇ ಬಿಡೋಣ. ಶ್ವಾನ ನಾನು ಬರೋದನ್ನೇ ನೋಡಿ ಸ್ವಲ್ಪ ಮೇಲೆ ಹತ್ತುತ್ತೆ, ನಿಂತ್ಕೊಂಡು ಮತ್ತೆ ಅದ್ರ ಪಾಡ್ಗದು ಮುಂದೆ ಹೋಗುತ್ತೆ. ಮೋಸ್ಟ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಿರ್ಬೇಕು. ನನಗಂತೂ ಸಾಕತ್ತು ಸುಸ್ತಾಗ್ಬಿಟ್ಟಿದೆ. ಈ ಥರ ಎಲ್ಲ ಹತ್ತಿ ಅಭ್ಯಾಸನೇ ಇಲ್ಲ ಜಾಸ್ತಿ. ಸಖತ್ತು ಮೆಟ್ಲುಗಳಿದ್ದಾವೆ. 988 ಮೆಟ್ಲಲ್ಲಿ ಎಷ್ಟು ಹತ್ತಿದ್ದೀನೋ ಗೊತ್ತಿಲ್ಲ. ಈ ಫೋರ್ಟಿನ ಮೆಟ್ಲುಗಳನ್ನ ಹತ್ತಬೇಕಾದ್ರೆ ಮೆಟ್ಲು ಲೆಕ್ಕ ಹಾಕಬೇಕು. ಫೈನಲಿ ಸಿಂಗಲ್ ಟೇಕಲ್ಲಿ ಹತ್ತಿ ಸಾಧನೆ ಮಾಡಿಬಿಟ್ಟಿದ್ದೀನಿ. ಎಲ್ಲೂ ಕೂತ್ಕೊಂಡಿಲ್ಲ, ಬಂದೇ ಬಿಟ್ಟಿದ್ದೀವಿ. ಇಲ್ಲಿ ನೋಡ್ರಿ, ಮೇಲೆ ನನಗಿನ ಮೊದಲು ನಮ್ಮ ಬ್ಲಾಕಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ಏನ ಸೂಪರ್ ಮಗ, ನಮ್ಮ ಜೊತೆನೇ ಹತ್ತಿದ್ಯಲ್ಲ. ಏನಿದು ಕ್ಲೋಸ್ ಆಗಿರಂಗಿದೆ? ಓಹೋ, ಏನ್ರಿ ಇದು? ಗೇಟೇ ಕ್ಲೋಸ್ ಮಾಡ್ಬಿಟ್ಟಿದ್ರ? ಯಾವುದು ನಂಬರು ಇಲ್ಲ ಫೋನ್ ಮಾಡೋಕ್ಕೆ. ಇಲ್ಲಿ ನೋಡ್ರಿ, ಗೇಟ್ ಹಾಕ್ಬಿಟ್ಟಿದ್ದಾರೆ, ಬೀಗನೂ ಹಾಕ್ಬಿಟ್ಟಿದ್ದಾರೆ. ಏನು ಮಾಡೋಣ? ಶೆಟ್ ನೋಡಿ, ಇನ್ನೊಂದು ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಇದು ಇಲ್ಲಿ ತುಂಬ ಫಿಲಿಮ್ ಶೂಟಿಂಗ್ ಆಗಿದೆ. ಓ ಹೃದಯ ಕೇಳಿದೆಯ, ಯಾವುದೋ ಸುದೀಪ್ ಮುಸ್ಸಂಜೆ ಮತ್ತು ಮೂವಿದು. ಮತ್ತು ಇಲ್ಲಿ ನೋಡಿ, ಈ ಒಂದು ಗುಡಿ ಥರ ಇದೆಯಲ್ಲ, ಇಲ್ಲಿ ಮುಂಗಾರು ಮಳೆ ಒಂದು ಹೀರೋ ಎತ್ಕೊಂಬರ್ತಾರಲ್ಲ ಗಣೇಶು, ತೊಗೊಂಬಂದು ಇಲ್ಲಿ ಕುಳ್ಳಿಸಿ ಏನೋ ಒಂದು ಇದೆಲ್ಲ ಮಾಡ್ತಾರೆ, ಪೂಜೆ ಥರ. ಆ ಒಂದು ಜಾಗ ಇದು. ಈ ಕಡೆನೂ ಆ ಕಡೆನೂ ಗೊತ್ತಿಲ್ಲ, ಹೇಳಿದ್ದಾವೆ. ಇಲ್ಲಿ ಮುಂದೆ ಇದ್ದಾವೆ. ಈ ಥರದ್ರಲ್ಲಿ ಇಲ್ಲೇ ಶೂಟಿಂಗ್ ಆಗಿರೋದು ಆ್ಯಕ್ಚುಲಿ. ಅದು ಇದೇ ಮಂಜ್ರಾಬಾದ್ ಕೋಟೆ. ಇದನ್ನು ಟಿಪ್ಪು ಸುಲ್ತಾನ್ ಅವರು ನಿರ್ಮಿಸಿದ್ರು. ಇದನ್ನು ಕಟ್ಟೋದಕ್ಕೆ 7 ವರ್ಷಗಳ ಕಾಲ ಸಮಯ ತೆಗೆದುಕೊಂಡ್ರು. ಏನೋ ಗೊತ್ತಿಲ್ಲ, ನಾಯಿ ವಾಪಸ್ ಹೋದರೆ ನನ್ನ ಜೊತೆ ಬರೋಕೆ ರೆಡಿ ಆಗೈತೆ ಪಾಪ. ಹೋಗಿ, ಏನು ಹೆಸರು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಹೆಂಗೆ ಬಂದಿದ್ಯಾ? ನನ್ನ ಜೊತೆನೆ ಬಂದು ಇದು ಪಾಪ ನಮ್ಮ ಬ್ಲಾಕಿ. ಬಾ ಕೆಳಗಡೆ, ಏನಾದರೂ ಬಿಸ್ಕೆಟ್ ಕೊಡ್ತೀನಿ ಬಾ. ಕೆಳಗಡೆ ಹೋಗೋಣ ಬಾ, ಬಿಸ್ಕೆಟ್ ಕೊಡ್ತೀನಿ ಬಾ. ಅಲ್ಲಿ ಓಪನ್ ಆಗಿಲ್ಲ ಕಣೋ, ಇಲ್ಲೇನೂ ಇಲ್ಲ. ಕೆಳಗಡೆ ಕೊಡ್ತೀನಿ ಬಾ, ಇಲ್ಲಿ ಕಮ್. ಪಾಪ ಹೊಟ್ಟೆ ಎಸ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಬಾ, ಬಂದು ಬಿಸ್ಕೆಟ್ ಏನೋ ತಿನ್ನಿ ಬಾ. ಬೈಲಿ ಬರ್ತಾ ಇದ್ದಾನೆ. ನೋಡ್ಕೊಂಡು ನೋಡಿ, ಹತ್ತಬೇಕಾದ್ರೆ ನಮಗಿನ್ನ ಮುಂದೆ ಹೋಗ್ತಾನೆ, ಇಳಿಬೇಕಾದ್ರೆ ನಮಗಿನ್ನ ಮುಂದೆ ಇಳಿಯೋದೇ ಇಲ್ಲ. ಹಿಂದೆ ನೋಡ್ಕೊಂಡು ಹಾಗೆ ಹಿಂದೆನೇ ಇರ್ತಾನೆ ಪಾಪ. ಯಾಕೆ ಬಾ, ಯಾಕೆ ಬಾರೋ ಬಾ, ಊಟ ಕೊಡ್ತೀನಿ ಬೈಲಿ, ಕಮ್. ನಾವು ಹೋಗ್ಲಿ ಅಂತ ಅನ್ಸುತ್ತೆ. ಬರಬೇಕಾದ್ರೂ ಅಷ್ಟೇ ನಮಗಿನ್ನ ಮುಂದೆ, ತುಂಬ ಮುಂದೆ ಇದ್ದ. ಬಟ್ ಇವಾಗ ಏನಾದರೂ ಓಪನ್ ಮಾಡ್ತಾರಾ ಅದೇ ಡೌಟು.
ಅಕಸ್ಮಾತ್ ಓಪನ್ ಮಾಡಿದ್ರೆ ಸ್ವಲ್ಪ ಲೇಟಾಗಿ ಮತ್ತೆ ಯಾರು ಹತ್ಕೊಂಡ್ಬಿಡ್ತಾರೆ ಹೇಳಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ನೋಡೋಣ. ಬ್ಲ್ಯಾಕಿ ಬಂದಿಲ್ಲ ಇನ್ನೂ, ಬರಲಿ. ಬಿಸಿಲಿಲ್ಲ ಆ್ಯಕ್ಚುಲಿ. ಇವತ್ತು ಬಿಸಿಲೇನಾದರೂ ಇದ್ದಿದ್ದಿದ್ರೆ ನಿಜ ಹೇಳ್ತೀನಿ, ನಾನಂತೂ ಹತ್ತೋದಕ್ಕೆ ತುಂಬಾ ಕಷ್ಟ ಆಗ್ಬಿಡ್ತಿತ್ತು. ಈ ಒಂದು ವೆದರ್ ಸೂಪರ್ ಆಗಿದೆ. ಬೆಂಗಳೂರಲ್ಲೂ ಅಷ್ಟೇ ಕೋಲ್ಡು ಚಿಲ್ಲಾಗಿದೆ ಅಂತ ಫ್ರೆಂಡ್ಸ್ ಹೇಳ್ತಾಯಿದ್ರು. ಇಲ್ಲೂ ಕೂಡ ಸಕ್ಕತ್ತಾಗಿದೆ ವೆದರ್. ಮಾತ್ರ ಯಾವುದೇ ಒಂದು ಚೂರು ಬಿಸಿಲು, ಫುಲ್ಲು ಮೋಡ ಕವ್ಕೊಂಬಿಟ್ಟಿದೆ. ನೋಡೋಣ, ಹಿಂಗೆ ಇರಲಿ ಇವತ್ತು ಜರ್ನಿ. ಓಪನ್ ಮಾಡ್ತಿರೋಂತ ಬನ್ನಿ ಅಂದರು, ಓಪನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಲೇಟ್ ಆಗಿದೆ, ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಬೇಕು ಅನ್ನೋದು. ಎಲ್ಲೇ ಆದರೂ ಸ್ವಲ್ಪ ತಾಳ್ಮೆ ಇಂಪಾರ್ಟೆಂಟ್. ಈಗ ತಾನೇ ಓಪನ್ ಆಗಿದೆ, ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಮಂತ್ರಾಬಾದ್ ಫೋರ್ಟ್. ಬಿಟ್ಟಿದ ತಕ್ಷಣ ಒಳಗಡೆ ಹೊಡ್ಕೊಂಬಿಡ್ತು. ನೋಡ್ರಿ, ಇಲ್ಲಿ ಒಳಗಡೆ ಬಂದಿದ್ದೀವಿ. ಈ ಒಂದು ಜಾಗದಲ್ಲೇ ಯಾವಾಗಲೇ ಹೇಳಿದ್ನಲ್ಲ, ಮುಂಗಾರು ಮಳೆ ಮತ್ತು ಮುಸ್ಸಂಜೆ ಮಾತು, ಇನ್ನೂ ತುಂಬ ಒಂದು ಶೂಟಿಂಗ್ಗಳು ಆಗಿದೆ ಈ ಒಂದು ಸ್ಥಳದಲ್ಲಿ. ಇದಕ್ಕೆಲ್ಲ ಪರ್ಮಿಷನ್ ತಗೊಂಡು ಶೂಟಿಂಗ್ ಮಾಡ್ತಾರೆ. ನೋಡಿ, ಇವಾಗಲೇ ಬಂದು ಮಲ್ಕೊಂಬಿಟ್ಟಿದ್ದೇವೆ ಎಲ್ಲರಿಗಿಂತ ಮುಂಚೆ. ನೋಡಿ, ಕ್ಯಾಮ್ರಾ ಕಂಡ ತಕ್ಷಣ ಕಾಲು ಕರ್ಕೊಂಡು ಫೋಸ್ ಕೊಡ್ತಾ ಇದ್ದಿದ್ದು. ನೋಡ್ರಿ, ಇದು ಟಿಪ್ಪು ಸುಲ್ತಾನ್ ಕಟ್ಟಿಸಿರೋ ಅಂಥ ಮಂತ್ರಾಬಾದ್ ಫೋರ್ಟ್. ಸ್ಟಾರ್ ಆಕಾರದಲ್ಲಿ, ಅಂದರೆ ನಕ್ಷತ್ರದ ಆಕಾರದಲ್ಲಿ ಇದು ಇದೆ. ಇಲ್ಲಿ ನಾವು ನೋಡೋದಾದರೆ ಮಳೆಯೆಲ್ಲ ನೀರು ಬಂದರೆ ಯಾವ ರೀತಿಯಾಗಿ ಹೋಗೋದಕ್ಕೆ ಮಾಡಿದವ್ರು ಗೊತ್ತಿಲ್ಲ. ಬಟ್ ತುಂಬ ಆಳ ಇದೆ ಇಲ್ಲಿ. ಮೆಟ್ಲು ಇಳ್ಕೊಂಡು ಇಲ್ಲ ಕೆಳಗಡೆ ಹೋಗ್ಬೋದು, ಬಟ್ ನಾವು ಈಗ ಹೋಗೋಲ್ಲ. ಇಲ್ಲಿ ನೋಡ್ರಿ, ಒಂಥರ ಗುಹೆ ಥರ ಎಷ್ಟು ಸಕ್ಕತ್ತಾಗಿದ್ದಾವೆ. ಅಲ್ಲಲ್ಲೇ ಗುಹೆ ಥರ ನಿರ್ಮಿಸ್ಬಿಟ್ಟಿದ್ದಾರೆ. ಇದು ನೋಡಿದ್ರೆ ಇದ್ರೊಳಗಡೆ ಭಯ ಆಗುತ್ತೆ ಹೋಗೋದಕ್ಕೆ. ಆ್ಯಕ್ಚುಲಿ ಹೋಗ್ಬೋದಾ ಇದ್ರೊಳಗಡೆ ಅಂತ ನಾವು ನೋಡೋಣ. ಇದ್ರೊಳಗೆ ಏನಿದೆ ಗೊತ್ತಿಲ್ಲ, ಹೋಗ್ಬಿಡೋಣ. ತುಂಬ ಕತ್ಲಿದೆ, ಬಟ್ ಹೋಗ್ಬೋದು, ನೋ ಪ್ರಾಬ್ಲಮ್. ಅಯ್ಯೋ, ಏನಿದೆ ಗೊತ್ತೇ ಆಗ್ತಾ ಇಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಮಸ್ಯೆ ಇದ್ದರೆ ಲೈಟ್ ಹಾಕೊಂಡು ಹೋಗ್ಬಿಡ್ತೀವಿ. ಆ್ಯಕ್ಚುಲಿ ಇಲ್ಲಿ ಏನೂ ಇಲ್ಲ, ಕತ್ತಲೆ ಗವಿ ಇದೆ ಅಷ್ಟೇ. ಬಟ್ ಬನ್ನಿ, ಯಾಕೆ ಬೇಕು, ಹೋಗ್ಬಿಡೋಣ. ಇಲ್ಲಿ ಭಯ ಏನಿಲ್ಲ, ಜಸ್ಟ್ ಬರ್ಬೋದು, ಒಳಗಡೆ ನೋಡ್ಬೋದು ಅಷ್ಟೇ, ಬೇರೆ ಏನಿಲ್ಲ ಅಲ್ಲಿ. ಏನನ್ನು ಸಾಧಿಸಿರೋ ಸಂತೋಷ. ಇಲ್ಲಿಂದ ಮೇಲೆ ಹತ್ತಿ ಹೋದರೆ ಏನಿರ್ಬೋದು ಮೇಲಿಂದ ಸ್ವಲ್ಪ ವ್ಯೂ ಚೆನ್ನಾಗಿ ಕಾಣುತ್ತೆ. ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಗೋವಾಗೆ ಹೋದಾಗ ಅಗೋಡಾ ಫೋಟೋ ಹೋಗಿದ್ನಲ್ಲ, ಸೊ ಅಲ್ಲೂ ಇದೇ ಥರ ಇತ್ತು. ಬಟ್ ಗೋಡೆ ಎಲ್ಲ ಈ ಥರ ಇತ್ತಲ್ಲ, ಏನೋ ಸ್ವಲ್ಪ ಹೈಟಾಗಿ ಚೆನ್ನಾಗಿತ್ತು. ಅಲ್ಲಿಂದ ಹಿಂಗೆ ನಿಮಗೆ ತೋರಿಸ್ರೆ ವ್ಯೂ ಫುಲ್ಲು ಏನು ಕಾಣಿಸೋದು, ಬೀಚ್ ಕಾಣಿಸೋದು. ಬಟ್ ಇಲ್ಲಿ ನೋಡ್ರಿ, ನೇಚರ್ ಕಾಣಿಸ್ತಿದೆ ಅಷ್ಟೇ. ನೋಡ್ರಿ ವ್ಯೂ ಒಂದ್ಸಲ. ಆ್ಯಕ್ಚುಲಿ ಸುತ್ತು ಗೋಡೆಗಳನ್ನ, ಅಂದರೆ ಈ ಗೋಡೆಗಳನ್ನ ತೊಗೊಂಡ್ರೆ ನಿಮಗೆ ನಕ್ಷತ್ರದ ಆಕಾರದಲ್ಲಿ ಕಾಣಿಸುತ್ತೆ. ಹತ್ತೋದೇ ಒಂದು ಕಷ್ಟ. ಇಲ್ಲೇನಾದ್ರು ಸ್ಲಿಪ್ಪಾಗಿ ಕೆಳಗೆ ಬಿದ್ದರೆ ತುಂಬ ಆಳ ಇದೆ. ಬಟ್ ಡೆತ್ತು ಸೂಪರ್ ಆಗಿದೆ, ಅದು ಸಖತ್ತಿದೆ. ಬಟ್ ಇಲ್ಲಿ ಕಾಣಿಸ್ತಾ ಇಲ್ಲ, ಗಿಡ ಮರ ಬೆಳ್ಕೊಂಡಿರೋದಕ್ಕಷ್ಟೇ. ಇಲ್ಲಿಂದ ಅಲ್ಲಿಗೆ ಈಗ ನಾವು ಹಾರಬೇಕು. ಓಹೋ, ಇಲ್ಲಿ ನೋಡ್ರಿ, ಇದೊಂದು ಇದರ ಮೇಲೆ ನಿಂತ್ಕೊಂಡು ವ್ಯೂನ ನೋಡ್ತಿದ್ರೆ ಸಾಕಾಗಿದೆ. ನಿಮಗೆ ಇಲ್ಲಿ ಆ್ಯಕ್ಚುಲಿ ಕಾಣ್ತಿರ್ಬೋದು, ಇಲ್ಲಿಂದ ಕಾಣಲ್ಲ, ಡ್ರೋನಿಂದ ಮಾತ್ರ ಇದು ಸ್ಟಾರ್ ಆಕಾರದಲ್ಲಿ ಕಾಣೋದು. ನೋಡಿ, ಮೂಲೆ ನೋಡ್ರೆ ಸ್ಟಾರ್ ಥರ ಇದೆ. ಇದರ ಒಂದು ವ್ಯೂ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಈ ಒಂದು ವೆದರಲ್ಲಿ ಕೂತ್ಕೊಂಡು ಜಾಲಿಯಾಗಿ ಕೂತ್ಕೊಂಡು ನೋಡಿ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ರೆ ಇದ್ರ ಮಜಾನೇ ಬೇರೆ. ಓಕೆ, ಇನ್ನು ಮುಂದೆ ತುಂಬ ಪ್ಲೇಸಸ್ಗೆ ಹೋಗಬೇಕಾಗಿದೆ. ಈಗ ನಾವು ಇಲ್ಲಿಂದ ಹೊರಡುವ ಸಮಯ.
ಬ್ಲಾಕಿ ಜೊತೆಗೆ ಬಂದರೆ ಅದಕ್ಕೆ ಬಂದು ಬಿಸ್ಕೆಟ್ ಏನು ತಿನ್ನುತ್ತೋ ಅದನ್ನು ಹಾಕಿ ಹೋಗ್ತೀವಿ. ಬಟ್ ಬರೋ ಹಾಗೆ ಕಾಣ್ತಾ ಇಲ್ಲ, ಅದು ಎಲ್ಲ ಇಲ್ಲೇ ಮಲಗಿಬಿಟ್ಟಿದ್ದಾವೆ ಪಾಪ. ಪ್ರವಾಸಿಗರು ಇಲ್ಲೇ ಏನಾದರೂ ತಗೊಂಬಂದರೆ ಕೆಳಗಡೆಯಿಂದ ಅವಕ್ಕೆ ಹಾಕ್ಬೋದಷ್ಟೇ. ಅದು ಬಿಟ್ಟರೆ ಪಾಪ ಇಲ್ಲಿ ಅವಕ್ಕೆ ತಿನ್ನೋದಕ್ಕೆ ಬೇರೆ ಊಟ. ನೋಡಿ ಸ್ಟಾರ್ ಆಕಾರದಲ್ಲಿ ಇಲ್ಲಿ ಒಂದು ಚಿಕ್ಕದಾಗಿ ನಿರ್ಮಿಸಿದ್ದಾರೆ. ಅನೇಕ ಗೋಡೆಗಳು ಬಿದ್ದೋಗಿದ್ದಾವೆ, ಕೆಲವೊಂದು ಉಳ್ಕೊಂಡಿದ್ದಾವೆ. ಇದನ್ನ ಕಾಪಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ಪ್ಲಾಸ್ಟಿಕ್ಕು ಇಂಥ ಜಾಗಗಳಲ್ಲಿ ಖಂಡಿತ ಯಾರು ಯೂಸ್ ಮಾಡಬಾರ್ದು. ಸ್ವಚ್ಛವಾಗಿ ಇಟ್ಕೊಂಡ್ರೆ ಈಗ ಇದು ಕಟ್ಟಿರೋದು ಯಾರೇ ಇರ್ಬೋದು, ಈಗ ಇದು ನಮ್ಮ ಕರ್ನಾಟಕ ರಾಜ್ಯದ. ಹಾಗಾಗಿ ಇದನ್ನು ನೀಟಾಗಿ ಇಟ್ಕೊಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.